ಚಿತ್ರದುರ್ಗದಲ್ಲಿ ಹಿರಿಯ ರಾಜಕಾರಣಿ ಎಚ್ ಹನುಮಂತಪ್ಪ ಅವರಿಗೆ ಸಿಎಂ ಡಿಕೆ ಶಿವಕುಮಾರ್ ಶ್ರದ್ಧಾಂಜಲಿ ಸಲ್ಲಿಸಿದ ಬಳಿಕ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ. ಹಿರಿಯ ಮುತ್ಸದ್ದಿ ರಾಜಕಾರಣಿ ಎಚ್ ಹನುಮಂತಪ್ಪ ದೇಹ ಕುಸಿದಿರಬಹುದು, ಆದರೆ ಅವರ ಭಾವನೆಗಳು, ಆಚಾರ ವಿಚಾರಗಳು ಬದುಕಿವೆ ಎಂದು ಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಹನುಮಂತಪ್ಪ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಹಾಗೂ ರಾಜೀವ್ ಗಾಂಧಿ ಅವರುಗಳಿಗೆ ವಿವಿಧ ಹಂತಗಳಲ್ಲಿ ಮಾರ್ಗದರ್ಶನ ನೀಡಿದ್ರು. 1979ರಿಂದಲೂ ಹನುಮಂತಪ್ಪ ಅವರನ್ನ ನೋಡಿದ್ದೇನೆ. ಅಕ್ಕಪಕ್ಕದ ರೂಮಿನಲ್ಲಿ ನಾವು ಜೊತೆಯಲ್ಲಿ ಇದ್ದು ಬೆಳೆದವರು. ಜಾಫರ್ ಶರೀಫ್ ಅವರ ಜೊತೆಗೆ ಇದ್ದು ಕೆಲಸ ಮಾಡಿದವರು. ಎಚ್ ಹನುಮಂತಪ್ಪನವರು 3 ಬಾರಿ ಸಂಸತ್ಗೆ ಆಯ್ಕೆಯಾಗಿ ಸೇವೆ ಮಾಡಿದ್ರು. ಚಿತ್ರದುರ್ಗದಲ್ಲಿ ಕೃಷಿ ಹಾಗೂ ನೀರಾವರಿ ಯೋಜನೆಗಳಿಗೆ ದೊಡ್ಡ ಹೋರಾಟವನ್ನ ಮಾಡಿದ್ರು. ಸರಳ ಜೀವನ ಮಾಡಿಕೊಂಡು ದಿವಂಗತ ಎಸ್ಎನ್ ನಿಜಲಿಂಗಪ್ಪ ಅವರ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಕಟ್ಟಡ ಕಟ್ಟಲು ಮುನ್ನುಡಿ ಬರೆದವರು. ಅವರಿಲ್ಲದಿದ್ದರೂ ಅವರು ಮಾಡಿರುವ ಕೆಲಸಗಳು ಬದುಕಿವೆ. ಅನೇಕ ನೀರಾವರಿ ಯೋಜನೆಗಳಿಗೆ ಸಂಸತ್ ಹಾಗೂ ಸರ್ಕಾರದಲ್ಲಿ ಧ್ವನಿ ಎತ್ತಿದ್ರು. ಬರದ ಬಗ್ಗೆ ಬೆಂಗಳೂರು ಡಿವಿಷನ್ನ ಮೀಟಿಂಗ್ ಮಾಡುತ್ತೇವೆ ಎಂದರು. ನಮ್ಮ ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ BK ಪ್ರಸಾದ್ ಅವರು ಮತ್ತು ನಾವೆಲ್ಲ ಶಾಸಕರುಗಳು, ನಾವೆಲ್ಲ ರಾಜ್ಯದ ಒಬ್ಬ ಹಿರಿಯ ರಾಜಕಾರಣಿ ಹನುಮಂತಪ್ಪನವರು 1979ರಿಂದ ನಾನು ಬಲ್ಲೆ. ಅವರು ರೈಲ್ವೆ ಕಮಿಷನ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ರು. ಅದಾದ ನಂತರ ಅವರು ರಾಜ್ಯಸಭಾ ಸದಸ್ಯರಾದರು. ವಿದ್ಯಾರ್ಥಿ ನಾಯಕನಾಗಿದ್ದೆ. ಆಗ ಪಕ್ಕದ ರೂಮಲ್ಲೇ ನಾವು ಬೆಳೆದಂಥವ್ರು. ಅವರು ರಾಜಗೋಪಾಲು, ನಾವೆಲ್ಲ. ಸೊ ಆಗ ಜಾಫರ್ ಶರೀಫ್ ಕೂಡ ನಮ್ಮ ಜಿಲ್ಲೆಯಿಂದ ಆಗ ರಾಜಕಾರಣವನ್ನು ಮಾಡ್ತಿದ್ದರು. ಅವರ ಜೊತೆಯಲ್ಲಿ ಇವರು ಭಾಳ ದೊಡ್ಡ ಅನ್ಯಾಯಿಯಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಎಲ್ಲ ವರ್ಗದ ಜನರ ಬಗ್ಗೆ ಅಪಾರವಾದಂಥ ಪ್ರೀತಿ ವಿಶ್ವಾಸ ಇಟ್ಕೊಂಡು ಬೆಳೆಸಿದರು. ಇವತ್ತು ಅವರು ದೇಹ ಕುಸಿತೋಗಿರ್ಬೋದು, ಆದರೆ ಅವರ ಭಾವನೆಗಳು, ಅವರ ಆಚಾರಗಳು, ಅವರ ವಿಚಾರಗಳು ಇಂದು ಕೂಡ ಬದುಕಿದೆ. ಸೊ ಕಾಂಗ್ರೆಸ್ ಪಕ್ಷದ ಸಂಸದೀಯ ಪಕ್ಷದ ಕಾರ್ಯದರ್ಶಿಯಾಗಿ ಕೂಡ ಅವರು ಸೇವೆಯನ್ನು ಮಾಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಇಂದಿರಾ ಗಾಂಧಿ ಅವರಿಗೆ, ರಾಜೀವ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ 3 ಜನಕ್ಕೂ ಕೂಡ ವಿವಿಧ ಹಂತದಲ್ಲಿ ಅವರು ಮಾರ್ಗದರ್ಶನ ಕೊಟ್ಟು ಸಂಸತ್ನಲ್ಲಿ 3 ಬಾರಿ ಸತತವಾಗಿ ಲೋಕಸಭೆಯಲ್ಲಿ ಆಯ್ಕೆಯಾಗಿ ಸೇವೆಯನ್ನು ಮಾಡಿದಂಥವ್ರು. ಇಲ್ಲೂ ಕೂಡ ಚಿತ್ರದುರ್ಗದ ಅನೇಕ ಯೋಜನೆಗಳಿಗೆ, ಕೃಷಿ ಯೋಜನೆಗಳಿಗೆ, ನೀರಾವರಿ ಯೋಜನೆಗಳಿಗೆ ಭಾಳ ದೊಡ್ಡ ಹೋರಾಟವನ್ನು ಕಟ್ಕೊಂಡು ಬಂದು ಅನೇಕ ಸಂಸದೀಯ ವ್ಯವಸ್ಥೆಯಲ್ಲಿ ಬೇಕಾದಷ್ಟು ಬದಲಾವಣೆ ತಂದಂಥ ಸಂದರ್ಭದಲ್ಲಿ ಭಾಳ ಮುನ್ಸೂಚನೆಯಲ್ಲಿ ಅವರು ಸಲಹೆಯನ್ನು ಕೊಟ್ಕೊಂಡು ಬರ್ತಾಯಿದ್ರು. ಸೊ ನಮ್ಮ ಆತ್ಮೀಯ ಒಬ್ಬ ನಾಯಕರವರು ಇವತ್ತು ಇಲ್ಲ. ಇವತ್ತು ನಾವೆಲ್ಲ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಬಂದಿದ್ದೇವೆ. ಭಾಳ ಸರಳ ಜೀವನವನ್ನು ಮತ್ತು ನಿಜಲಿಂಗಪ್ಪನವರ ಇದನ್ನು ಇಲ್ಲಿ ಶಾಶ್ವತವಾಗಿ ಉಳಿಸಬೇಕು ಅಂತೇಳಿ ನಮಗೆಲ್ಲ ಅನೇಕ ಸಂದರ್ಭದಲ್ಲಿ ಸಲಹೆಯನ್ನು ಕೊಟ್ಟಂಥವ್ರು ಕೂಡ ನಮ್ಮ ಹನುಮಂತಪ್ಪನವರು. ಸೊ ಅದಕ್ಕೆ ಸರ್ಕಾರದಿಂದ ಅವ್ರಿಗೆ ಏನೆಲ್ಲ ಗೌರವವನ್ನು ಕೊಡಬೇಕು, ನಾವೆಲ್ಲ ಶಾಸಕರೆಲ್ಲ ಅದು ಕಾಂಗ್ರೆಸ್ ಪಕ್ಷದ ಕಟ್ಟಡವನ್ನು ಇಲ್ಲಿ ಕಟ್ಟಬೇಕು ಅಂಥೇಳಿ ಫಸ್ಟು ಹೆಜ್ಜೆಯನ್ನು ಇಟ್ಟವರೇ ಅವರು. ನಮಗೆ ಒಂದು ಒಂದು ಸ್ವಂತ ಕಟ್ಟಡ ಇಲ್ಲಿ ಇರಲಿಲ್ಲ. ಅದಕ್ಕೆ ಮುನ್ನುಡಿಯನ್ನು ಬರೆದು ಸೊ ಎಲ್ಲ ನಮ್ಮ ಕಾರ್ಯಕರ್ತರನ್ನೆಲ್ಲ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಕೆಲಸವನ್ನು ಮಾಡಿದಂಥವ್ರು. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರೆಲ್ಲ ಕುಟುಂಬದವ್ರದವ್ರಿಗೆ ಪಾಪ ರಾಜಕಾರಣದಲ್ಲಿ ಯಾರನ್ನೂ ಬೆಳೆಸಲಿಲ್ಲ, ಯಾರನ್ನೂ ತರೋಕ್ಕೆ ಅವ್ರು ಆಸೆ ಪಡಲಿಲ್ಲ. ಬೇಕಾದಷ್ಟು ಜನ ನಾಯಕರುಗಳಿಗೆ ಸಹಾಯ ಮಾಡಿದ್ದನ್ನು ನನಗೆಲ್ಲ ನೆನಪುಗಳಿದೆ. ನನಗೆ ದೇಹ ಇಲ್ಲದವರು ಕೂಡ, ದೇಹ ಇವತ್ತು ಇಲ್ಲದೆ ಹೋದರೂ ಕೂಡ ಅವ್ರು ಮಾಡಿದಂಥ ಕಾರ್ಯಗಳು ಇವತ್ತು ಕೂಡ ನೆನಪಾಗಿ ಶಾಶ್ವತವಾಗಿ ಉಳಿತವೆ. ಇದನ್ನು ರೈಲ್ವೆ ಕಮಿಷನ್ ಚೇರ್ಮನ್ ಆದಂಥ ಸಂದರ್ಭದಲ್ಲಿ ಭಾಳ ಪಾರದರ್ಶತೆಯನ್ನು ಅವತ್ತು ಪ್ರಾರಂಭ ಮಾಡಿದಂಥ ಒಬ್ಬ ಅಧ್ಯಕ್ಷರವರು. ಇವತ್ತು ಅದು ಉಳ್ಕೊಂಡು ಹೋಗೋದಕ್ಕೆ ಕಾರಣ ಆಗಿದೆ. ಇವತ್ತು ಕೂಡ ನಿಂತಿದೆ.
ಅದಕ್ಕೆ ಇವತ್ತು ಅವರೆಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಭಾಳ ನೊಂದಿದ್ದಾರೆ, ಅವ್ರ ಕುಟುಂಬದವರು ಕೂಡ ನೊಂದಿದ್ದಾರೆ. ಸೊ ಅವರೆಲ್ಲರೂ ಕೂಡ ಧೈರ್ಯ ಕೊಡಬೇಕಾದ್ದು ಸರ್ಕಾರದ ಕರ್ತವ್ಯ. ಈ ನಿಟ್ಟಿನಲ್ಲಿ ನಾವೆಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಸರ್, ಜಿಲ್ಲೆಗೆ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ತರುವಂಥ ವಿಚಾರದಲ್ಲಿ ಹೋರಾಟ ನಡೆದಾಗ ಇವರು ಕೂಡ ಮೊದಲನೇ ಅವರಿಗೆ ತರಬೇಕು ಅನ್ನೋದು. ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ, ನೀರಾವರಿ ನಾನು ಒಂದೇ ಅಲ್ಲ, ಅನೇಕ ನೀರಾವರಿ ಯೋಜನೆಗಳಿಗೆ ಯಾವಾಗಲೂ ಕೂಡ ಬೆಂಬಲವಾಗಿ ನಿಂತ್ಕೊಂಡು ಸಂಸತ್ತಲ್ಲೂ ಧ್ವನಿಯನ್ನು ಎತ್ತಿದ್ದಾರೆ, ಸರ್ಕಾರದಲ್ಲೂ ಧ್ವನಿಯನ್ನು ಎತ್ತಿದ್ದಾರೆ. ಅವರು ಎಲ್ಲರೂ ಕೂಡ ಜಿಲ್ಲೆಯಲ್ಲಿ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಸರ್, ಚಿತ್ರದುರ್ಗ ಸೇರಿದಂತೆ ರಾಜ್ಯದಾಗ ಹಲವೆಡೆ ಬರ ತಾಂಡವಾಡ್ತಿದೆ ಸರ್, ಮಳೆ ಆಗ್ತಿಲ್ಲ ಅಂತ ರೈತರು ಹೋರಾಟಕ್ಕೆ ಬರ್ತಾ ಇದೆಯಪ್ಪ. ಇವತ್ತು ಉಪಮುಖ್ಯಮಂತ್ರಿಗಳ ಹತ್ರ ನಾನು ಮಾತಾಡ್ತೀನಿ. ನಾವು ಬೆಂಗಳೂರು ಡಿವಿಷನ್ ಮೀಟಿಂಗ್ನ ಮಾಡಬೇಕು ಅನ್ನೋದಿದೆ. ಇವತ್ತು ನಾನು ಡೆಪ್ಟಿ CM ಹತ್ರ ಮಾತಾಡಿ